ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ನಿಮಗೆ ಮೊದಲೇ ಹೇಳಿದ್ದೆ ಚಿನ್ನಿಕಾಯಲ್ಲಿ ಕಡುಬು ಮಾತ್ರ ಅಲ್ಲ, ಐಸ್ ಕ್ರೀಮ್ ಕೂಡ ಮಾಡ್ಬೋದು. ನಾನು ನಂತರದ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ ಅಂತ ಹೇಳಿ, ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಐಸ್ ಕ್ರೀಮು, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ತುರಿದಿರುವಂತಹ ಚಿನ್ನಿಕಾಯಿ ಇದೆ, ಅದನ್ನು ಬೇಯಿಸ್ಕೋಬೇಕು. ನಾನು ಎಲ್ಲೆಲ್ಲ ಇಟ್ಟು ಬೇಯಿಸ್ತಾ ಇದ್ದೀನಿ. ಅದನ್ನು ಡೈರೆಕ್ಟಾಗಿ ಕೂಡ ಬೇಯಿಸಬಹುದು, ಬಟ್ ಅದು ಡೈರೆಕ್ಟಾಗಿ ಬೇಯಿಸಿದ್ರೆ ಅಷ್ಟು ಟೇಸ್ಟ್ ಅನಿಸೋಲ್ಲ. ಯಾಕೆಂದರೆ ಅದರೊಳಗಡೆ ಇರೋ ನೀರಿನ ಅಂಶ ಎಲ್ಲ ಹೊರಟೋಗ್ಬಿಡುತ್ತೆ ಚಿನ್ನಿಕಾಯಿ ಒಳಗಡೆ ಇರೋದು. ಹಾಗಾಗಿ ಈ ಥರ ಎಲೆಯಲ್ಲಿ ಕಟ್ಟಿ ಈ ಥರ ಉಕ್ಕರಿಕೆಯಲ್ಲಿ ಬೇಯಿಸ್ಕೋಬೇಕು. ನೀವು ಹೇಗಾದರೂ ಬೇಯಿಸ್ಕೊಳ್ಳಿ. ಒಂದು 3 ವಿಷಲ್ ಹಾಕಿಸ್ದೆ ಚೆನ್ನಾಗಿ ಬೇಯಿತು. ಆನಂತರ ಅದನ್ನು ಒಂದು ಕಡೆ ತೆಗೆದಿಟ್ಕೊಂಡು, ಅದು ಸ್ವಲ್ಪ ಇನ್ನು ಬಿಸಿನೇ ಇತ್ತು ಆಗಲೇ ತೆಗೆದಿಟ್ಕೋಬೇಕು. ಇನ್ನು ಬಿಸಿ ಬಿಸಿ ಇದ್ದಾಗೆ ತೆಗೆದಿಟ್ಕೋಬೇಕು. ನೋಡಿ ಈ ಥರ ಬಿಸಿ ಆದಾಗೆ ತೆಗೆದಿಟ್ಕೋಬೇಕು. ನೋಡೋದ್ರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಥರ ಬೆಂದಿರಬೇಕು. ಸ್ವಲ್ಪ ಹಸ್ಕಂಬಿಸ್ಕ ಎಲ್ಲ ಬೆಂದಿರಬಾರ್ದು. ನೀಟಾಗಿ ಬೆಂದಿದ್ರೆ ಐಸ್ ಕ್ರೀಮ್ ಕೂಡ ಚೆನ್ನಾಗಿ ಬರುತ್ತೆ. ಹಸ್ಕಂಬಿಸ್ಕ ಬೆಂದಿದ್ರೆ ಚೆನ್ನಾಗಿ ಬರೋಲ್ಲ ಮತ್ತು ಹೆಲ್ತ್ಗೂ ಒಳ್ಳೆಯದಲ್ಲ. ಈ ಥರ ನೀಟಾಗಿ ಬೆಂದಿರಬೇಕು. ಆನಂತರ ಇದಕ್ಕೆ ಒಂದು 5 ಸ್ಪೂನಷ್ಟು ಹಸಿ ಕೊಬ್ಬರಿ, ಫ್ರೆಶ್ ಆಗಿರಬೇಕು ಕೊಬ್ಬರಿ ಮಾತ್ರ. 5 ಸ್ಪೂನು ಹಸಿ ಕೊಬ್ಬರಿ ಹಾಕಿ, 1 ಸ್ಪೂನ್ ಬೆಲ್ಲ, 1 ಏಲಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಬರ್ಬೇಕು. ಒಂದು ಸಾಫ್ಟ್ ಆಗೋ ಥರನೇ ರುಬ್ಕೊಬನ್ನಿ. ಐಸ್ ಕ್ರೀಮ್ ಎಲ್ಲ ಇರುತ್ತಲ್ಲ ಆ ಥರನೇ ಆಗುತ್ತೆ. ಇದಿಷ್ಟು ರುಬ್ಕೊಂಬಂದರೆ ಸಾಫ್ಟಾಗಿ ರುಬ್ಕೊಂಬರ್ಬೇಕು. ಅದರಲ್ಲಿ ಚಿನ್ನಿಕಾಯಿ ಆಗಿರ್ಬೋದು, ಕೊಬ್ಬರಿ ಆಗಿರ್ಬೋದು, ಇದೆ ಅಂತ ಗೊತ್ತಾಗ್ಬೋದು. ಆ ಥರ ನೀಟಾಗಿ ಗ್ರೈಂಡ್ ಮಾಡ್ಕೊಂಬನ್ನಿ. ಗ್ರೈಂಡ್ ಆದ ನಂತರ ಈ ಥರ ಆಗುತ್ತೆ ನೋಡಿ, ಇಷ್ಟು ಸಾಫ್ಟಾಗಿ ಮಾಡ್ಕೊಬರ್ಬೇಕು. ಆನಂತರ 2 ತುತ್ತಿ ತೊಗೊಳ್ಳಿ. ನಾನಿಲ್ಲಿ 2 ಗ್ಲಾಸ್ ಆಗೋಷ್ಟು, 2 ಬೌಲ್ಗೆ ಇಬ್ಬರಿಗಾಗುವಷ್ಟು ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಸ್ವಲ್ಪ ರುಬ್ಕೊಂಡಿದ್ದನ್ನು ಹಾಕಿ ಮೇಲ್ಗಡೆ ಹಸಿ ಕೊಬ್ಬರಿ ಹಾಕಿ, ಉತ್ತುತ್ತಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬಿಟ್ಟು ಈ ಥರ ಫಿಟ್ ಮಾಡಿ. ಅದಕ್ಕೆ ಫಿಲ್ ಆಗುತ್ತೆ. ಈ ಥರ ಕುಟ್ಟಬೇಕು ಮೇಲಿಂದ, ಅದು ಫಿಲ್ ಆಗುತ್ತೆ. ಏರ್ ಬಬಲ್ಸ್ ಎಲ್ಲ ಉಳ್ಕೊಬಿಟ್ಟಿರುತ್ತಲ್ಲ ಹಾಗಾಗಿ. ಆನಂತರ ಮತ್ತೆ ಒಂದು ಲೇಯರು ಒಣ ಕೊಬ್ಬರಿ, ಡ್ರೈ ಫ್ರೂಟ್ಸ್ ಏನಾದರೂ ಇದ್ದರೆ ತೊಗೋಬೋದು. ನಾನು ಇಲ್ಲಿ ಯಾವಾಗಲೂ ನಾವು ತುತ್ತಿ ಮಾತ್ರ ಯೂಸ್ ಮಾಡೋದು, ಏಕೆಂದರೆ ಹೆಲ್ತಿಯಾಗಿ ನಮಗೆ ಬೇರೆ ಡ್ರೈ ಫ್ರೂಟ್ಸು ಅಷ್ಟು ಇಷ್ಟ ಆಗೋಲ್ಲ. ಒಂಥರ ಗಡ್ಬಡ್ ಥರ ಅನಿಸ್ಬಿಡುತ್ತೆ. ಗಡ್ಬಡ್ ಐಸ್ ಕ್ರೀಮ್ ತಿಂತೀವಲ್ಲ ಆ ಥರ ಅನಿಸುತ್ತೆ. ಸೊ ಈ ಚಿನ್ನಿಕಾಯಿ ಫ್ಲೇವರೇ ಬರಬೇಕು ಅಂತ ಹೇಳಿ ನಾವು ಈ ಥರ ಮಾಡ್ಕೊಳ್ಳೋದು. ಬರೀ ಉತ್ತುತ್ತಿ ಕೊಬ್ಬರಿ ಅಷ್ಟೇ ಹಾಕ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಅಷ್ಟೇ ಚೆನ್ನಾಗಿತ್ತು. ಇದೆಲ್ಲ ಫಿಲ್ ಆಯಿತಾ? ಈ ರೀತಿ ಫಿಲ್ ಆದ ನಂತರ ನಿಮಗೆ ಬೇರೆ ಡ್ರೈ ಫ್ರೂಟ್ಸ್ ಬೇಕಂದರೆ ಅದನ್ನು ಹಾಕೋಬಹುದು. ಇದನ್ನು ನೀಟಾಗಿ ಮುಚ್ಚಿಬಿಟ್ಟು ಹೊರಗಡೆ ಇಡೋದಾದರೆ ಒಂದು ದಿನ ಫುಲ್ ಇಡಬೇಕು. ಫ್ರಿಜ್ಜಲ್ಲಿ ಒಂದು 8 ಅವರ್ಸ್ ಇಡಬೇಕು. 8 ಅವರ್ಸ್ ಫ್ರಿಜ್ಜಲ್ಲಿ ಇಟ್ಟು ನಂತರ ಓಪನ್ ಮಾಡಿ ನೋಡಿದ್ರೆ ಸೂಪರಾಗಿರುವಂತಹ ಐಸ್ ಕ್ರೀಮ್ ರೆಡಿ ಆಗುತ್ತೆ. ತುಂಬ ಹೆಲ್ತಿ ಐಸ್ ಕ್ರೀಮ್ ರೆಡಿ ಆಯಿತು. ನೋಡಿದ್ರಲ್ಲ ನಾವು ಎಷ್ಟು ಈಸಿಯಾಗಿ ಚಿನ್ನಿಕಾಯಿ ಐಸ್ ಕ್ರೀಮು ಮಾಡಬಹುದು ಅಂತ. ಈ ಥರ ಚಿನ್ನಿಕಾಯಲ್ಲಿ ತುಂಬ ವೆರೈಟೀಸ್ ಮಾಡಬಹುದು. ಸದ್ಯಕ್ಕೆ ಐಸ್ ಕ್ರೀಮ್ ಅಂತ ತೋರಿಸಿದ್ದೀನಿ, ಯಾಕೆಂದರೆ ನಾವು ಯಾವಾಗಲೂ ಚಿನ್ನಿಕಾಯಿ ಹಚ್ಚಿದಾಗ ಈ ಥರ ಒಂದು ಐಸ್ ಕ್ರೀಮ್ ಮಾಡ್ಕೊಳ್ತೀವಿ. ನೀವು ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲಾಗಿ ಇರುತ್ತೆ, ಆದರೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.